ನಮಸ್ಕಾರ 8 PM ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಒಂದು ಮಹಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಹಿರಿಯ ರಾಜಕಾರಣಿ ಮಗಳಿಗೆ ಕೊಲೆ ಬೆದರಿಕೆ, ಕಾರಿಗೆ ಅಡ್ಡ ಹಾಕಿದ್ಯಾರು? ರಾತ್ರೋರಾತ್ರಿ ಕಾಡಲ್ಲಿ ಆಗಿದ್ದಾದ್ರೂ ಏನು? ಯಾರದು? ಕೊನೆಗೆ ಏನಾಯ್ತು? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಲೈವ್. ಇದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತ ಸುದ್ದಿ. ಏನದು ಬೆಚ್ಚಿ ಬೀಳಿಸುವಂತ ಸುದ್ದಿ ಅನ್ನೋದನ್ನ ಹೇಳ್ತೀನಿ. ಕಾನೂನು ಸುವ್ಯವಸ್ಥೆ ಸುರಕ್ಷತೆಯನ್ನ ಪ್ರಶ್ನಿಸುವಂತ ಸುದ್ದಿ ಇದು. ಇನ್ನೆಲ್ಲೂ ಇರೋದಂತ ಎಕ್ಸ್ಕ್ಲೂಸಿವ್ ಆದಂತ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಗೃಹ ಸಚಿವರ ತವರಲ್ಲೇ ಇದೆಂತ ಕೃತ್ಯ. ಇದು ರಾಜ್ಯವನ್ನ ಬೆಚ್ಚಿ ಬೀಳಿಸೋ ಸುದ್ದಿಯ ಜೊತೆಗೆ ಕಾನೂನು ಸುವ್ಯವಸ್ಥೆ ಸುರಕ್ಷತೆಯನ್ನ ಕೂಡ ಪ್ರಶ್ನಿಸುವಂತ ಸುದ್ದಿ ಆಗಿದೆ. ಇನ್ನೆಲ್ಲೂ ಇರದಂತ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿಯನ್ನ ನ್ಯೂಸ್ 18 ಕನ್ನಡ ನಿಮ್ ಮುಂದೆ ಇಡ್ತಾ ಇದೆ. ಏನದು ಸುದ್ದಿ? ಯಾರಿಗೆ ಸಂಬಂಧಪಟ್ಟಂತ ಸುದ್ದಿ ಅದು? ಯಾರಿಗೆ ಇಲ್ಲಿ ಭಯ ಹುಟ್ಟಿಸಿದ್ದಂತ ಸುದ್ದಿ ಇದು? ಅದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ ಒಂದೊಂದೇ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಅದರಲ್ಲೂ ಸ್ಪೆಷಲಿ ಗೃಹ ಸಚಿವರ ತವರು, ಗೃಹ ಸಚಿವರೇ ಏನಿದು ಅನ್ನುವಂತ ಪ್ರಶ್ನೆ ಸಹಜವಾಗಿ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಗೃಹ ಸಚಿವರಿಗಂತೂ ಒಂದಾದ್ಮೇಲೆ ಒಂದು ಹೊಡ್ತಾ ಕೊಡ್ತಾನೆ ಇದಾವೆ ಒಂದೊಂದು ಕೇಸ್ಗಳು ಕೂಡ. ಈಗ ಅವರದ್ದೇ ಜಿಲ್ಲೆಯಲ್ಲಿ ಆಗಿರುವಂತದ್ದು ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸುವಂತ ಸುದ್ದಿ. ಇದು ಮಾಮೂಲಿ ಜನಕ್ಕೆ ನಮ್ಗೇನಾಗಾದ್ರೆ ರಕ್ಷಣೆ, ಯಾವ ರೀತಿಯಾಗಿ ರಕ್ಷಣೆ ಕೊಡ್ತಾರೆ, ದೊಡ್ಡವ್ರಿಗೆ ಹಿಂಗಾಗ್ಬಿಟ್ರೆ ಏನ್ ಕತೆ ಅಂತ ಪ್ರಶ್ನೆಯನ್ನ ಮೂಡಿಸುವಂತಿದೆ. ಏನದು ಸ್ಟೋರಿ? ಯಾರಿಗೆ ಯಾವ ರೀತಿಯಾದಂತ ಒಂದು ಭಯದ ವಾತಾವರಣ ನಿರ್ಮಾಣವಾಗಿತ್ತು? ಅದರ ಕಂಪ್ಲೀಟ್ ಮಾಹಿತಿ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ರಾಜ್ಯದಲ್ಲಿ ದಿನ ಒಂದಕ್ಕೆ ಒಂದೊಂದು ರೀತಿಯಾದಂತ ಒಂದು ಕ್ರೈಮ್ ಆಕ್ಟಿವಿಟೀಸ್ ಗಳು ನಡೀತಾನೆ ಇದೆ. ಗೃಹ ಸಚಿವರ ತವರಲ್ಲೇ ಇದೆಂತ ಕೃತ್ಯ ನಡೆದಿದೆ. ಹಾಗಾದ್ರೆ ಗೃಹ ಸಚಿವರ ತವರಲ್ಲಿ ನಡೆದಿರೋದು ಇದು. ಇಲ್ಲೇ ಹೀಗಾದ್ರೆ ರಾಜ್ಯದ ಬೇರೆ ಜಿಲ್ಲೆಗಳ ಕಥೆ ಏನು? ಗೃಹ ಸಚಿವರೇ, ಈ ನ್ಯೂಸ್ ಅನ್ನ ಒಮ್ಮೆ ನೋಡಿ, ನಿಮ್ಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿಯಾಗಿದೆ ಕಾನೂನು ಸುವ್ಯವಸ್ಥೆ ನಿಮ್ಮ ಜಿಲ್ಲೆಯಲ್ಲಿ ಅಂತ. ಗೃಹ ಸಚಿವರ ತವರು ಅಂದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಿರುವಂತದ್ದು. ಇದು ಗೃಹ ಸಚಿವರಾಗಿರುವಂತ ಆರಗ ಜ್ಞಾನೇಂದ್ರ ಅವರ ಜಿಲ್ಲೆ. ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದು ತಲುಪಿದೆ ಅಂತ ಪ್ರಶ್ನೆಯನ್ನ ಮಾಡುವಂತಿದೆ ಈ ಒಂದು ಪ್ರಕರಣ. ಅದೇನು ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಹಿರಿಯ ರಾಜಕಾರಣ ಮಗಳಿಗೆ ಕೊಲೆ ಬೆದರಿಕೆಯನ್ನ ಹಾಕಲಾಗಿದೆ. ಹಿರಿಯ ರಾಜಕಾರಣಿ ಮಗಳಿಗೆ ಕೊಲೆ ಬೆದರಿಕೆ ಹಾಕಲಾಗಿರುವಂತದ್ದು ಯಾರು? ಹಾಗಾದ್ರೆ ಹಿರಿಯ ರಾಜಕಾರಣಿ. ಶಿವಮೊಗ್ಗ ಜಿಲ್ಲೆ ಅಂತ ಬಂದ್ರೆ ಆಲ್ಮೋಸ್ಟ್ ಇರೋರೆಲ್ಲರೂ ಕೂಡ ಹಿರಿಯ ರಾಜಕಾರಣಿಗಳೇ. ರಾಜಕಾರಣಿ ಮಗಳ ಕಾರು ಅಡ್ಡ ಹಾಕಿದ್ದಾರೆ ಕಿರಾತಕರು. ಯಾರು ಹಾಗಾದ್ರೆ ಆ ಹಿರಿಯ ರಾಜಕಾರಣಿ ಅನ್ನುವಂತ ಪ್ರಶ್ನೆ ನಿಮ್ಮಲ್ಲೂ ಕೂಡ ಮೂಡ್ತಾ ಇರ್ಬೋದು. ಯಾಕೆಂದ್ರೆ ಶಿವಮೊಗ್ಗ ಅಂತ ಬಂದಂತ ಸಂದರ್ಭದಲ್ಲಿ ರಾಜಕೀಯ ಜಿದ್ದಾಜಿದ್ದಿಗೆ ತುಂಬಾ ಹೆಸರುವಾಸಿ. ಇನ್ನ ಹಿರಿಯ ರಾಜಕಾರಣಿಗಳು ಅಂತ ಬಂದಂತ ಸಂದರ್ಭದಲ್ಲಿ ಇರೋರೆಲ್ಲರೂ ಕೂಡ ಆಲ್ಮೋಸ್ಟ್ ಹಿರಿಯ ರಾಜಕಾರಣಿಗಳೇ. ಕಾರಿನಲ್ಲಿ ಹಿಂಬಾಲಿಸಿ ಭಯನವನ್ನ ಹುಟ್ಟಿಸ್ತಾ ಇದ್ದಾರೆ. ನಮ್ಮನ್ನ ಯಾರು ಕೂಡ ಕೇಳಲ್ಲ ಅಂತನೂ ಕೂಡ ಹೇಳ್ತಾರೆ. ಅಲ್ಲಿ ಬೆದರಿಕೆಯನ್ನ ಹಾಕುವಂತ ಸಂದರ್ಭದಲ್ಲಿ ಜೀವ ಬೆದರಿಕೆಯನ್ನ ಹಾಕಿರುವಂತದ್ದು, ಕಾರನ್ನ ಹಿಂಬಾಲಿಸಿ ಭಯವನ್ನ ಹುಟ್ಟಿಸಿರುವಂತದ್ದು. ಇದು ಯಾವತ್ತು ನಡೆದಿದ್ದು ಘಟನೆ ಅನ್ನೋದನ್ನ ಕೂಡ ಹೇಳ್ತೀನಿ. ನಮ್ಮನ್ನ ಯಾರು ಕೂಡ ಕೇಳಲ್ಲ ಅಂತನೂ ಕೂಡ ಬೆದರಿಕೆಯನ್ನ ಹಾಕುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಆ ಹಿರಿಯ ರಾಜಕಾರಣಿ ಮಗಳು ಯಾರು? ಹಾಗಾದ್ರೆ ಶಿವಮೊಗ್ಗ ಜಿಲ್ಲೆ ಮೋಸ್ಟ್ ಪ್ರಾಬಲಿ ನೀವು ಅಂದ್ಕೊಳ್ತಿರ್ಬೋದು ಎಲ್ಲ ದೊಡ್ಡ ರಾಜಕಾರಣಿಗಳೇ ಇದ್ದಾರೆ. ನಿಮ್ಗೆ ಫಾರ್ ಎಕ್ಸಾಂಪಲ್ ಈಗ ಯಡಿಯೂರಪ್ಪನವರಾಗಿರ್ಬೋದು, ಈಶ್ವರಪ್ಪನವರಾಗಿರ್ಬೋದು, ಮತ್ತೊಂದ್ ಕಡೆ ಇನ್ನು ದೊಡ್ಡ ರಾಜಕಾರಣಿಗಳೆಲ್ಲರೂ ಕೂಡ ಇದ್ದಾರೆ, ಹಿರಿಯ ರಾಜಕಾರಣಿಗಳು. ಹಾಗಾದ್ರೆ ಯಾರ ಮಗಳಿಗೆ ಬೆದರಿಕೆಯನ್ನ ಹಾಕಲಾಗಿದೆ? ಏನಂತ ಬೆದರಿಕೆಯನ್ನ ಹಾಕಲಾಗಿದೆ? ಯಾವ ಕಾರಣಕ್ಕೆ ಅಂತ ಬೆದರಿಕೆಯನ್ನ ಹಾಕಲಾಗಿದೆ? ಏನದು ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿ ನಿಮ್ ಮುಂದೆ ಇಡ್ತೀವಿ. ಈ ನ್ಯೂಸ್ ಅನ್ನ ನೋಡಿದ್ರೆ ಜೀವ ಜಲ್ ಅನ್ನತ್ತೆ. ಒಬ್ರೇ ಸಿಕ್ಬಿಟ್ರೆ ಮುಗಿಸೇ ಬಿಡ್ತಾರೇನೋ ಅಂತ ಅನ್ನಿಸ್ಬಿಡುತ್ತೆ. ಏನಿದು ನ್ಯೂಸ್ 18 ನಲ್ಲಿ ಕೆಲವೇ ಕ್ಷಣಗಳಲ್ಲಿ ನಿಮ್ ಮುಂದೆ ಇಡ್ತೀವಿ ಆ ಬ್ರೇಕಿಂಗ್ ನ್ಯೂಸ್ ಅನ್ನ. ಯಾರು ಹಾಗಾದ್ರೆ ಹಿರಿಯ ರಾಜಕಾರಣಿ ಮಗಳು ಅಂತ? ರಾತ್ರೋರಾತ್ರಿ ಆ ಕಾಡಲ್ಲಿ ಆಗಿದ್ದೇನು ಅಂದ್ರೆ ಇವರು ಕಾಡ್ ಮಧ್ಯೆ ಹೋಗುವಂತ ಸಂದರ್ಭದಲ್ಲಿ ಆಗಿರುವುದು. ಶಿವಮೊಗ್ಗ ಅಂದ್ರೆ ಆಲ್ಮೋಸ್ಟ್ ಅಲ್ಲೊಂದು 70% ಅಷ್ಟು ಕಾಡೇ ಇದೆ ಆ ತಾಲೂಕುಗಳಲ್ಲಿ ಸುತ್ತಮುತ್ತ ಎಲ್ಲಾ ಕಡೆನೂ ಕೂಡ. ಎಕ್ಸೆಪ್ಟ್ ಶಿಕಾರಿಪುರ ಸ್ವಲ್ಪ ಬಿಟ್ಬಿಟ್ರೆ ಇನ್ನೆಲ್ಲಾ ತಾಲೂಕು ಕೂಡ ಕಾಡಿನ ಮಧ್ಯದಲ್ಲೇ ಇರುವಂತದ್ದು.
ಇಲ್ಲಿ ಕಾಡಿನ ಮಧ್ಯ ಆಗಿರುವಂತದ್ದು ಹೋಗುವಂತ ಸಂದರ್ಭದಲ್ಲಿ ಯಾರಾಗಾದ್ರೆ ಬೆದರಿಕೆಯನ್ನ ಹಾಕಿದ್ದು ಬೇರೆಲ್ಲೂ ಇಲ್ಲದಂತ ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಆ ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿ ನಮ್ಮಲ್ಲಿ ಮಾತ್ರ. ಬೆದರಿಕೆ ಒಡ್ಡಿದ್ದು ಯಾರು, ಯಾರಿಗೆ ಬೆದರಿಕೆಯನ್ನ ಹಾಕಿದ್ದು, ಯಾವ ಕಾರಣಕ್ಕೆ ಬೆದರಿಕೆಯನ್ನ ಹಾಕಿದ್ರು, ಕೊನೆಗೆ ಏನಾಯ್ತು, ಈಗ ಏನೇನ್ ಆಗ್ತಾ ಇದೆ ಆ ಪ್ರಕರಣದಲ್ಲಿ, ಪೊಲೀಸರು ಯಾವ ರೀತಿಯಾದಂತ ಕ್ರಮವನ್ನ ಕೈಗೊಂಡಿದ್ದಾರೆ. ನ್ಯೂಸ್ 18 ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿಯನ್ನ ನಿಮ್ ಮುಂದೆ ಇಡ್ತಾ ಇದೀವಿ. ಯಾರಿಗೆ ಬೆದರಿಕೆಯನ್ನ ಹಾಕಿರುವಂತದ್ದು, ಯಾರ ಮಗಳು ಅವರು, ಹಿರಿಯ ರಾಜಕಾರಣಿ ಅಂದ್ರೆ ಯಾರು, ಶಿವಮೊಗ್ಗ ಜಿಲ್ಲೆಯ ಹಿರಿಯ ರಾಜಕಾರಣಿ ಮಗಳು ಅಂತ ಬಂದಂತ ಸಂದರ್ಭದಲ್ಲಿ ಒಂದು ದೊಡ್ಡ ಲಿಸ್ಟೇ ಸಿಗುತ್ತೆ ಹಿರಿಯ ರಾಜಕಾರಣಿಗಳಿದ್ದು. ಹಾಗಾದ್ರೆ ಆ ಹಿರಿಯ ರಾಜಕಾರಣಿ ಯಾರು ಅನ್ನುವಂತ ಕಂಪ್ಲೀಟ್ ಡೀಟೇಲ್ಸ್ ಈಗ ನಿಮ್ ಮುಂದೆ ಇಡ್ತೀವಿ. ಹಿರಿಯ ರಾಜಕಾರಣಿ ಅಂತ ಬಂದಂತ ಸಂದರ್ಭದಲ್ಲಿ ನಿಮ್ ತಲೆಯಲ್ಲೂ ಕೂಡ ಸಾಕಷ್ಟು ಹೆಸರುಗಳು ಓಡಾಡಿರುತ್ತೆ. ಯಡಿಯೂರಪ್ಪನವರಾಗಿರ್ಬೋದು, ಈಶ್ವರಪ್ಪನವರಾಗಿರ್ಬೋದು, ಆರಗ ಜ್ಞಾನೇಂದ್ರ ಆಗಿರ್ಬೋದು, ಕಾಗೋಡು ತಿಮ್ಮಪ್ಪ ಅವರಾಗಿರ್ಬೋದು. ಬಿಜೆಪಿ ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ಸಾಕಷ್ಟು ಜನ ಹಿರಿಯ ರಾಜಕಾರಣಿಗಳಿದ್ದಾರೆ. ಇಲ್ಲಿ ಯಾರ ಮಗಳಿಗೆ ಬೆದರಿಕೆಯನ್ನ ಹಾಕಿರೋದು ಅಂದ್ರೆ ಮಾಜಿ ಸಚಿವರು, ಮಾಜಿ ಸ್ಪೀಕರ್ ಆಗಿರುವಂತ ಕಾಗೋಡು ತಿಮ್ಮಪ್ಪ ಅವರ ಪುತ್ರಿಗೆ ಕೊಲೆ ಬೆದರಿಕೆಯನ್ನ ಹಾಕಲಾಗಿದೆ. ಕಾಗೋಡು ತಿಮ್ಮಪ್ಪ ಪುತ್ರಿ ಡಾಕ್ಟರ್ ರಾಜನಂದಿನಿಗೆ ಕೊಲೆ ಬೆದರಿಕೆಯನ್ನ ಹಾಕಲಾಗಿರುವಂತದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರದ ತ್ಯಾಗರ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಸಾಗರ ಅದು ಕಾಗೋಡು ತಿಮ್ಮಪ್ಪ ಅವರು ಪ್ರತಿನಿಧಿಸ್ತಾ ಇದ್ದಂತ ಕ್ಷೇತ್ರ, ಅಲ್ಲೇ ಈ ಘಟನೆ ನಡೆದಿದೆ. ಮಂಜುನಾಥ್ ಎಂಬುವನಿಂದ ಕೊಲೆ ಬೆದರಿಕೆಯನ್ನ ಹಾಕಲಾಗಿದೆ. ಬೈಕ್ ನಲ್ಲಿ ಹಿಂಬಾಲಿಸಿಕೊಂಡು ಬಂದಂತ ಮಂಜುನಾಥ್ ಕಾರನ್ನ ಅಡ್ಡಗಟ್ಟಿ ಬೆದರಿಕೆಯನ್ನ ಹಾಕಿದ್ದಾನೆ. ಕಾರು ಚಾಲಕ ಪ್ರಕಾಶ್ ಮೇಲೆ ಹಲ್ಲೆಗೂ ಕೂಡ ಯತ್ನವನ್ನ ಮಾಡಲಾಗಿರುವಂತದ್ದು. ವೃತ್ತಿಯಲ್ಲಿ ವೈದ್ಯ ಆಗಿದ್ದಾರೆ ಡಾಕ್ಟರ್ ರಾಜನಂದಿನಿ ಅವರು. ವೈದ್ಯಕೀಯ ಶಿಬಿರದಲ್ಲಿ ಭಾಗಿಯಾಗಿ ಬರುವಂತ ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ವೈದ್ಯಕೀಯ ಶಿಬಿರವನ್ನ ಕಾಗೋಡು ತಿಮ್ಮಪ್ಪ ಅವರದೊಂದು ಟ್ರಸ್ಟ್ ಇದೆ, ಅದರ ಮುಖಾಂತರ ಅಲ್ಲಿ ತಾಲೂಕಿನಾದ್ಯಂತ ಆಯೋಜನೆ ಮಾಡಲಾಗಿತ್ತು. ಅದಕ್ಕೆ ಹೋಗ್ಬಿಟ್ಟು ಬರುವಂತ ಸಂದರ್ಭದಲ್ಲಿ ಈ ಬೆದರಿಕೆಯನ್ನ ಹಾಕಲಾಗಿದೆ. ಬೈಕ್ ನಲ್ಲಿ ಬಂದಂತ ಮಂಜುನಾಥ್ ಕಾರನ್ನ ಅಡ್ಡಗಟ್ಟಿ ಬೆದರಿಕೆಯನ್ನ ಹಾಕಿದ್ದಾನೆ. ಸಾಗರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದಾರೆ ರಾಜನಂದಿನಿ ಅವರು. ಸಾಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ದೂರು ಕೊಟ್ಟರು, ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ದೂರಿನ ಮೇರೆಗೆ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ ಸಾಗರ ಪೊಲೀಸರು. ಆ ಒಂದು ನಿಟ್ಟಿನಲ್ಲಿ ತನಿಖೆಯನ್ನು ಕೂಡ ಮಾಡಲಾಗ್ತಾ ಇದೆ. ಮಂಜುನಾಥ್ ಬೆದರಿಕೆ ಹಾಕಿದ್ದ ಅಲ್ವಾ, ಅವನ ಹಿಂದೆ ಯಾರಿದ್ದಾರೆ, ಯಾವ ಪಕ್ಷದವರಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಇವನು ಈ ರೀತಿಯಾಗಿ ಬೆದರಿಕೆಯನ್ನ ಹಾಕಿದ್ದಾನೆ, ಇದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. ನಿಮಗೆ ತೋರಿಸ್ತಾ ಇದೀವಲ್ಲ ಎಡಭಾಗದ ದೃಶ್ಯಾವಳಿಯಲ್ಲಿ, ಅವರೇ ಡಾಕ್ಟರ್ ರಾಜನಂದಿನಿ ಅವರು, ಕಾಗೋಡು ತಿಮ್ಮಪ್ಪ ಅವರ ಪುತ್ರಿ. ಅವರಿಗೆ ಬೆದರಿಕೆಯನ್ನ ಹಾಕಲಾಗಿರುವಂತದ್ದು. ಅವರು ಕಾರಲ್ಲಿ ಅಂದ್ರೆ ಶಿಬಿರಕ್ಕೆ ಹೋಗಿ ವಾಪಸ್ ಬರುವಂತ ಸಂದರ್ಭದಲ್ಲಿ, ವೈದ್ಯಕೀಯ ಶಿಬಿರವನ್ನ ಆಯೋಜನೆ ಮಾಡಿದ್ರಲ್ಲ, ಅದಕ್ಕೆ ಹೋಗ್ಬಿಟ್ಟು ವಾಪಸ್ ಬರುವಂತ ಸಂದರ್ಭದಲ್ಲಿ ಬೆದರಿಕೆಯನ್ನ ಹಾಕಲಾಗಿದೆ. ಅವರು ಇರ್ಲಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ ಆ ಕಾರ್ನಲ್ಲಿ. ಬಿಕಾಸ್ ಅವರು ಬೇರೆ ಕಾರಲ್ಲಿ ಹೋಗಿದ್ದಾರೆ, ಸದ್ಯ ಸೇಫ್ ಆಗಿದ್ದಾರೆ. ಇದ್ದಿದ್ರೆ ಇನ್ನೇನ್ ಕತೆ ಆಗ್ತಿತ್ತೋ ಅನ್ನುವಂತ ಒಂದು ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ರಾಜನಂದಿನಿ ಅವರು. ಕಾಗೋಡು ತಿಮ್ಮಪ್ಪ ಅವರು ಹಿರಿಯ ಕಾಂಗ್ರೆಸ್ನ ನಾಯಕ, ಅವರ ಪುತ್ರಿಗೆ ಈ ರೀತಿಯಾಗಿ ಬೆದರಿಕೆಯನ್ನ ಹಾಕಲಾಗಿದೆ. ಇದು ನಡೆದಿರುವಂತದ್ದು ಯಾವತ್ತು ಅನ್ನುವಂಥದ್ದನ್ನ ಕೂಡ ಹೇಳ್ತೀವಿ. ಈ ಕಾರ್ ನೋಡ್ತಾ ಇದ್ದೀರಲ್ಲ, ಇನೋವಾ ಕಾರು, ಈ ಇನೋವಾ ಕಾರ್ನಲ್ಲಿ ಹೋಗುವಂತ ಸಂದರ್ಭದಲ್ಲೇ ಬೆದರಿಕೆಯನ್ನ ಹಾಕಲಾಗಿದೆ. ರಾಜನಂದಿನಿಯವರು ಕಾಗೋಡು ತಿಮ್ಮಪ್ಪ ಫೌಂಡೇಶನ್ ಹೆಸರಿನಲ್ಲಿ ಒಂದಷ್ಟು ಗ್ರಾಮಾಂತರ ಪ್ರದೇಶದ ಬಡವರಿಗೆ ಆರೋಗ್ಯ ತಪಾಸಣೆ ಮಾಡೋದು ಮತ್ತು ಅದಕ್ಕೆ ಸೂಕ್ತ ಔಷಧವನ್ನು ಕೊಡೋ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದನ್ನು ರಾಜಕೀಯವಾಗಿ ಯಾರೂ ಕೂಡ ನೋಡಬಾರ್ದು. ಇದರಿಂದ ಒಟ್ಟಾರೆ ಪರಿಣಾಮ ಏನಾಗುತ್ತೆ ಅಂದರೆ, ಕಾಂಗ್ರೆಸ್ ಪಕ್ಷದವರು ಈಗಲೇ ಎಲ್ಲ ಹೊಡೆದಾಟ ಮಾಡಿಕೊಳ್ತಾರೆ ಮುಂದಿನ ಅಧಿಕಾರಕ್ಕಾಗಿ ಏನಾಗುತ್ತೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಈ ಕೆಲಸವನ್ನು ಮಾಡಿದರೆ, ಈ ಗಲಾಟೆಯನ್ನು ಮಾಡಿದರೆ ಅದು ತಪ್ಪಾಗುತ್ತೆ. ಅದು ಪೊಲೀಸರು ಈಗಾಗಲೇ ಕ್ರಮ ತಗೊಂಡಿದ್ದಾರೆ, ಮುಂದೆ ಕ್ರಮ ಆಗುತ್ತೆ. ರಾಜನಂದಿನಿಯವರು ಕಾಗೋಡು ತಿಮ್ಮಪ್ಪ ಫೌಂಡೇಶನ್ 2ನೇ ತಾರೀಕು ನಾನು ತ್ಯಾಗರ್ತಿಯಲ್ಲಿ ಇರೋದ್ರಿಂದ ಅಲ್ಲಿ ಮುಗಿಸ್ಕೊಂಡು ಊಟಕ್ಕೆ ಹೋಗೋ ಟೈಮಲ್ಲಿ
ಮಾರಿಗುಡಿ ಸರ್ಕಲಿಂದ ಮುಂದೆ ಮಧ್ಯ ರೋಡಲ್ಲೇ ಒಂದು ಗಾಡಿ ಅಡ್ಡ ಹಾಕ್ಬಿಟ್ಟು ಅವನು ಮೇಡಮ್ನಿಗೂ ಬೈದ ಅವಶ್ಯ ಶಬ್ದದಿಂದ. ಬಟ್ ಅವನು ಬೈದು ನಮ್ಮ ಗಾಡಿನೂ 10 ನಿಮಿಷ ತಡೆದು ನಿಲ್ಲಿಸಿದ. ಅಂದ್ರೂ ನಾನು ಇರಲಿ ಅಂತೇಳಿ ಬಂದು ಮುಗಿಸ್ಕೊಂಡು ಬಂದ ಮೇಲೆ ನನಗೆ ಕರೆಯೋಕ್ಕಾಗದೆ ನಾನೇ ಸ್ಟೇಷನಿಗೆ 4:15 ಬಂದು ಕಂಪ್ಲೇಂಟ್ ಕೊಟ್ಟು ರಿಜಿಸ್ಟರ್ ಮಾಡಿಸಿ ಅದನ್ನು ಮೇಡಮ್ನವರಿಗೆ ತಂದು ಒಪ್ಪಿಸಿದ್ದೀನಿ. ಈಗ ಪೊಲೀಸ್ನವರು ನಾನು ಮೇಡಮ್ನವ್ರನ್ನ ಒಬ್ಬರನ್ನೇ ಕರ್ಕೊಂಡು ಹೋಗ್ತಾ ಇರೋವಾಗ ಅವ್ನು ಬಂದು ಅಟ್ಯಾಕ್ ಮಾಡಿದರೆ ಇನ್ನೊಂದು ಸರಿ ಯಾರು ಹೊಣೆ, ನಾನೇ ಕರ್ಕೊಂಡು ಹೋಗಿರ್ತೀನಿ, ಒಬ್ಬನೇ ಇರ್ತೀನಿ. ಅದಕ್ಕೋಸ್ಕರ ಪೊಲೀಸ್ನವರು ರಕ್ಷಣೆ ಕೊಡಲಿ ಅಂತ ಹೇಳ್ಬೋದು. ಸಾಗರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದಾರೆ ಡಾಕ್ಟರ್ ರಾಜನಂದಿನಿ ಅವರು. ಸೊ ಅವರದ್ದೇ ಪಕ್ಷದ ಕಾರ್ಯಕರ್ತರು ಅಥವಾ ಯಾವ ನಾಯಕರ ಒಂದು ಕುತಂತ್ರ ಇದೆಯಾ ಅನ್ನುವಂಥ ಪ್ರಶ್ನೆನೂ ಕೂಡ ಕಾಡ್ತಾ ಇದೆ. ಈ ಘಟನೆ ನಡೆದಿದ್ದು ಮೇ 2ರ ರಾತ್ರಿ ಆ ಕಾಡಿನಲ್ಲಿ ನಡೆದಿದ್ದಾದ್ರೂ ಏನು ಆಗಿದ್ದೇನು ಹಾಗಾದ್ರೆ, ಕಾರಿನಲ್ಲಿ ನಾನೇ ಇದ್ದಿದ್ರೆ ಏನಾಗ್ತಿತ್ತೋ ಏನೋ ಅಂತ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನೋವಿನಿಂದ ಮಾತನಾಡಿದ್ದಾರೆ ಡಾಕ್ಟರ್ ರಾಜನಂದಿನಿ ಅವರು. ಧಮಕಿ ಹಾಕಿರುವಂತ ವ್ಯಕ್ತಿ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಸಾಗರ ಪೊಲೀಸರಿಂದ ನಡೀತಾ ಇದೆ ಇನ್ನೂ ಕೂಡ ತನಿಖೆ. ಬೇರೆ ಯಾರಾದ್ರೂ ಇದ್ದಾರಾ, ಅವ್ರ ಮುಖಾಂತರ ಏನಾದ್ರೂ ಈ ರೀತಿಯಾಗಿ ಧಮಕಿಯನ್ನ ಹಾಕಿಸಲಾಗಿದೆಯಾ, ಅಕಸ್ಮಾತ್ ಅವ್ರು ಇದ್ದಿದ್ರೆ ಇನ್ನೊಂದು ಕತೆ ಆಗ್ತಾ ಇತ್ತಾ ಅನ್ನೋದ್ರ ಬಗ್ಗೆ ಅಲ್ಲಿ ತನಿಖೆ ನಡೆಸಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಮಾತಾಡ್ಲಿಕ್ಕೆ ಸ್ವತಃ ಡಾಕ್ಟರ್ ರಾಜನಂದಿನಿ ಅವರೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಮಾತಾಡ್ಲಿಕ್ಕೆ, ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ಲಿಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ರಾಜನಂದಿನಿ ಅವರೇ, ಹೇಗಿದ್ದೀರಾ? ನಮಸ್ಕಾರ. ಆರಾಮಿದ್ದೀನಿ. ಏನಾಗಿದ್ದು ಆಕ್ಚುಲಿ ಮೇ 2ರ ರಾತ್ರಿ, ಏನಂತ ದೂರು ಕೊಟ್ರಿ, ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ ಈಗ? ಆಕ್ಚುಲಿ ನಾನು ಒಂದು ಕಾರ್ನಲ್ಲಿ ಮುಂದೆ ಹೋಗ್ಬಿಟ್ಟಿದ್ದೆ. ನಾನು ಯಾವಾಗ್ಲೂ ಸಾಗರದಲ್ಲಿ ಓಡಾಡ್ತಾ ಇರೋದು ನನ್ನ ಬ್ಲೂ ಇನೋವಾ ಕಾರು. ಆ ಕಾರ್ನ ತಡೆ ಹಾಕಿದ್ದಾರೆ. ನಾನು ಆ ದಿನ ಆಕ್ಚುಲಿ ಬೇರೆ ನನ್ನ ಫೌಂಡೇಶನ್ ಕಾರ್ ನಲ್ಲಿ ಓಡಾಡ್ತಾ ಇದ್ದಿದ್ರಿಂದ ನಾನು ಆ ಕಾರ್ನಲ್ಲಿ ಇರ್ಲಿಲ್ಲ. ತುಂಬಾ ಮುಂದೆನೆ ಬಂದು ಆ ವ್ಯಕ್ತಿ ಕಾರನ್ನ ತಡೆ ಹಾಕಿದಾನೆ. ಯಾವ ಕಾರಣಕ್ಕೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಬಟ್ ನಮ್ಮ ಚಾಲಕನ ಜೊತೆಗೆ ತುಂಬಾ ಜೋರಾಗಿ ಮಾತಾಡಿ ಯಾಕೆ ಬಂದಿದ್ರು ಅವ್ರು ಇಲ್ಲಿ ಯಾಕೆ ಓಡಾಡ್ತಿದ್ದಾರೆ, ಹಾಗೆ ಹೀಗೆ ಅಂತ ತುಂಬಾ ಪ್ರಶ್ನೆಯನ್ನ ಮಾಡಿದಾನೆ. ಮಧ್ಯದಲ್ಲೇ ಬೈಕೊಂತಾನೆ ಇದ್ನಂತೆ. ಆ ಅವಾಚ್ಯ ಪದಗಳು ಭಾರಿ ಕೆಟ್ಟದಾಗಿತ್ತು ಅಂತ ನಮ್ಮ ಚಾಲಕ ಹೇಳ್ತಾ ಇದ್ದ. ಸೊ ಅದರಿಂದಾಗಿ ಅವನು ಅಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರು ಇದ್ರು, ಫೌಂಡೇಶನ್ ಸಿಬ್ಬಂದಿಗಳು ಇದ್ರು ಕಾರಲ್ಲಿ. ಅದಕ್ಕೆ ಅವ್ರನ್ನ ಆಕ್ಚುಲಿ ಮನೆ ಬಿಡೋ ಜವಾಬ್ದಾರಿ ಅವನ್ದಾಗಿತ್ತು. ಸೊ ಅದರಿಂದಾಗಿ ಅವನು ಅಲ್ಲಿ ಗಲಾಟೆ ಮಾಡಿದ್ರೆ ತಪ್ಪಾಗ್ತದೆ ಅಂತ ಹೇಳಿ ಅವನು ಸ್ವಲ್ಪ ಸುಮ್ನಿದ್ದ. ಆದ್ರೆ ತದನಂತರ ಅದು ಬೈಕೊಂತ ಪಕ್ಕದಲ್ಲಿ ಹೋದಾಗ ನಮ್ಮ ಫ್ರೆಂಡ್ಸ್ ಬರುವಾಗ ಅವರು ಇದನ್ನ ಕೇಳ್ಕೊಂಡಿದ್ದಾರೆ. ಸೊ ಅವರು ಸಿಟ್ಟು ಬಂದು ಕಾರಿಂದ ಇಳಿದು ಯಾರಪ್ಪ ನೀನು ಅಂತ ಜೋರಾಗಿ ಇಳಿದು ಅವನಿಗೆ ಗಿಡಿಲಿಕ್ ಹೋದಾಗ ಅವನ ಫ್ರೆಂಡ್ಸ್ ಯಾರೋ ಅವನನ್ನ ಬೇರೆ ಬೈಕ್ ಅಲ್ಲಿ ಕಳಿಸ್ಕೊಟ್ಬಿಟ್ಟಿದ್ದಾರೆ. ಅವನು ಮೋಸ್ಟ್ ಪ್ರಾಬ್ಲಿ ಕುಡ್ದಿರ್ಬೋದೋ ಅಥವಾ ಅಮಲ್ನಲ್ಲಿದ್ನೋ ನನಗೂ ಹೇಳಲಿಕ್ಕೆ ಕಷ್ಟ ಈಗ. ಸೊ ಅದರಿಂದ ಇನ್ನೊಂದು ವರ್ಷ ಬೇರೆ ಎಲೆಕ್ಷನ್ ಇದೆ, ಎಲೆಕ್ಷನ್ ಬರ್ತಾ ಇರುವಂತ ಸಂದರ್ಭ, ನೀವು ಕೂಡ ಅಲ್ಲಿ ಕಾಂಗ್ರೆಸ್ ಟಿಕೆಟ್ ನ ಆಕಾಂಕ್ಷಿ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ಕಾರಣಕ್ಕೋಸ್ಕರನು ಯಾರಾದ್ರೂ ಈ ರೀತಿಯಾಗಿ ಬೆದರಿಕೆಯನ್ನ ಹಾಕಿಸಿರ್ಬೋದು ಅಂತ ಅನ್ಸುತ್ತಾ? ನಿಮ್ಗೆ ಏನಾದ್ರೂ ಅನುಮಾನ ಇದೆಯಾ? ಯಾಕಂದ್ರೆ ಅವನು ನನಗ್ ಪರ್ಸನಲಿ ಅವನಿಗೆ ಪರಿಚಯ ಇಲ್ಲ, ನಾನು ಅವನ್ನ ಯಾವತ್ತೂ ನೋಡಿಲ್ಲ. ಅವ್ನ್ ಯಾರು ಅಂತ ನನಗೂ ಈಗ್ಲೂ ಗೆಸ್ ಮಾಡಕ್ಕೂ ಆಗ್ತಾ ಇಲ್ಲ. ಹೆಸರು ಅಷ್ಟೇ ಗೊತ್ತು, ಜಂಬಾನಿಯಿಂದ ಒಬ್ಬ ಮಂಜು ಅಂತ. ಬಟ್ ನಾನೇ ಯಾವತ್ತು ನೋಡದೆ ಇದ್ದಾಗ ಅವನ್ ಬಗ್ಗೆ ಹೇಳಿದ್ದು ಕಷ್ಟ ಆಗ್ತದೆ. ಯಾಕೆ ಈ ತರ ನಾನ್ ಅಲ್ಲಿ ಬರೋದ್ರಿಂದ ಅವನಿಗೆ ಏನ್ ತೊಂದ್ರೆ ಆಯ್ತು? ನಾನ್ ಮಾಡೋ ಆರೋಗ್ಯ ಶಿಬಿರದಿಂದ ಎಷ್ಟೊಂದು ಬಡ ಜನರಿಗೆ ಉಪಯೋಗ ಆಗ್ತಾ ಇದೆ, ಅದ್ರಲ್ಲಿ ಯಾರಿಗ್ ತೊಂದ್ರೆ ಆಗ್ಲಿಕ್ಕೆ ಸಾಧ್ಯ ಅಂತ ನಾನು ಅದನ್ನೇ ಗೆಸ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ನಾವು ಮಾಡಿ ಅವನ ಹತ್ರ ಹೊಡೆದಾಡೋ ಬದ್ಲಿಗೆ ಪೊಲೀಸ್ ಅವರಿಗೆ ಹೇಳಿದ್ರೆ ಅವರೇ ಎಂಕ್ವೈರಿ ಮಾಡಿದ್ರೆ ಬೆಟರ್. ಇಟ್ ಇಸ್ ಅ ಬೆಟರ್ ವೇ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ. ಮತ್ತೆ ಇಲ್ಲ ಅಂದ್ರೆ ನಮ್ಮ ಹುಡುಗರು ಮತ್ತೆ ನಮ್ಮ ಚಾಲಕರು, ನಮ್ಮ ಹುಡುಗರು, ನಮ್ ಜೊತೆಗಿರೋ ಹುಡುಗರು ಮತ್ತೆ ಎಲ್ಲಾರು ಹೊಡಿಯೋದು ಬಡಿಯೋದು ಅದೆಲ್ಲ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಶಾಂತಿಯುತವಾಗಿ ನಡಿಬೇಕು ಇದು ಅಂತ ಹೇಳಿ ನಾವೇ. ಓಕೆ ಮೇಡಮ್, ಮಾತನಾಡಿಸ್ತಾ ಹೋಗ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಗಮನಿಸ್ತಾ ಇದ್ದೀರಲ್ಲ, ಡಾಕ್ಟರ್ ರಾಜನಂದಿನಿ ಅವರು ಆತಂಕದಲ್ಲೇ ಇದ್ರು. ಆದ್ರೆ ಇದು ಎಲೆಕ್ಷನ್ ವರ್ಷ ಬೇರೆ ಆಗಿರುವಂತ ಹಿನ್ನೆಲೆಯಲ್ಲಿ ಅವರದ್ದೇ ಪಕ್ಷದ ಕಾರ್ಯಕರ್ತರು ಇವ್ರ ಬೇರೆ ಟಿಕೆಟ್ ಆಕಾಂಕ್ಷಿ ಆಗಿರುವಂತ ಹಿನ್ನೆಲೆಯಲ್ಲಿ ಯಾರಾದ್ರೂ ಕುಮ್ಮಕ್ಕು ಕೊಟ್ಬಿಟ್ಟು ಈ ರೀತಿಯಾಗಿ ಮಾಡ್ಲಿಕ್ಕೆ ಯತ್ನ ಮಾಡಿದ್ರ ಅನ್ನುವಂತ
ಸಹಜ ಅನುಮಾನಗಳು ಕೂಡ ಕಾಡ್ತಾ ಇದಾವೆ. ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರೇ ಮಾತನಾಡ್ತಿರುವಂತದ್ದು. ಅದ್ರ ಬಗ್ಗೆನೂ ಕೂಡ ಮಾತನಾಡ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಡಾಕ್ಟರ್ ರಾಜನಂದಿನಿ ಅವರು ಕಾಗೋಡು ತಿಮ್ಮಪ್ಪ ಅವರ ಮಗಳು, ಅವರಿಗೆ ಜೀವ ಬೆದರಿಕೆಯನ್ನ ಹಾಕಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆಗಿ ಅವರೇ ನ್ಯೂಸ್ 18 ಜೊತೆ ಮಾತನಾಡ್ತಾ ಇದ್ರು. ನೇರ ಸಂಪರ್ಕದಲ್ಲೇ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಡಾಕ್ಟರ್ ರಾಜನಂದಿನಿ ಅವರೇ, ಇಲ್ಲಿ ಸ್ಪೆಷಲಿ ನೀವು ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಆಗುವಂತ ಸಾಧ್ಯತೆ ಇದೆ ಅನ್ನುವ ಕಾರಣಕ್ಕೋಸ್ಕರ ಬಿಜೆಪಿಯಲ್ಲಿ ಆಲ್ರೆಡಿ ಹಾಲಿ MLA ಇದ್ದಾರೆ. ಬಟ್ ನಿಮ್ಮ ಪಕ್ಷದಲ್ಲೇ ಯಾರೋ ಈ ಒಂದು ಕುಮ್ಮಕ್ಕನ್ನ ನೀಡಿ ಅವರ ಮುಖಾಂತರ ಈ ರೀತಿಯಾಗಿ ಬೆದರಿಕೆಯನ್ನ ಒಡ್ಡಿಸಿರಬಹುದೇನೋ ಅನ್ನುವಂತ ಅನುಮಾನಗಳನ್ನ ಸ್ಪೆಷಲಿ ಅಲ್ಲಿರುವಂತ ಕಾಂಗ್ರೆಸ್ ಕಾರ್ಯಕರ್ತರೇ ಮಾತನಾಡ್ತಿದ್ದಾರೆ. ನಿಮ್ಗೆ ಆ ಅನುಮಾನ ಇದೆಯಾ? ಆಕ್ಚುಲಿ ನಾವು ಪಕ್ಷದ ಸಂಘಟನೆಗೆ ಒಂದು ದಾರಿ ಮಾಡ್ಕೊಡ್ತಾ ಇದೀವಿ ಹೊರತು ಈ ತರ ಕೆಲಸಗಳು ನಾವು ಮಾಡಬಾರ್ದು, ಅದು ತಪ್ಪು. ಯಾರೇ ಆಗ್ಲಿ, ಯಾವ ಪಕ್ಷದಲ್ಲಿ ಇದ್ದವ್ರು ಯಾರೇ ಆದ್ರೂ ನಾವು ಪಕ್ಷದ ಸಂಘಟನೆನೆ ನಮ್ಮ ಮುಖ್ಯ ಗುರಿಯಾಗಿರ್ಬೇಕು. ಈ ತರ ನಮ್ಮ ಪಕ್ಷದವರು ಮಾಡ್ತಾರೆ ಅನ್ನೋದು ನಾವು ಈಗ ಅದಕ್ಕೋಸ್ಕರ ನಾನು FIR ಹಾಕಿರೋ ಉದ್ದೇಶನೇ ಅದು. ಯಾರು ಯಾವ ಉದ್ದೇಶದಿಂದ ಮಾಡಿದ ಅಂತ ಅವ್ರು ತನಿಖೆ ಮಾಡ್ಲಿ ಅಂತ. ಯಾಕಂದ್ರೆ ಯಾರ ಮೇಲೂ ನಾವು ಆಪಾದನೆ ಮೊದಲೇ ಇನ್ವೆಸ್ಟಿಗೇಷನ್ ಮೊದಲೇನೆ ನಾವು ಆಪಾದನೆ ಹಾಕಬಾರ್ದು, ತಪ್ಪಾಗ್ತದೆ. ನಾವು ಯಾವ ಇನ್ವೆಸ್ಟಿಗೇಷನ್ ಯಾವ ರೀತಿಯಲ್ಲಿ ಹೋಗುತ್ತೆ ಅಂತ ಕಾದ್ ನೋಡ್ಲಿಕ್ಕೆ. ಈಗ ಆಲ್ರೆಡಿ ಒಂದ್ ದಿನ ಆಯ್ತಲ್ಲ, ಆ ಮಂಜುನಾಥ್ ಆತನ ಹಿನ್ನೆಲೆ ಏನು ಆತನಿಗೆ ಯಾರಾದ್ರೂ ಫೋನ್ ಕರೆ ಮಾಡಿದ್ರ, ಈ ರೀತಿಯಾಗಿ ಬೆದರಿಕೆಯನ್ನ ಹಾಕಿದ್ರ, ಪೊಲೀಸರು ಏನಾದ್ರೂ ಇನ್ಫಾರ್ಮೇಶನ್ ಕೊಟ್ಟಿದಾರ ನಿಮ್ಗೆ ಏನಾಗಿದೆ? ಇದುವರೆಗೆ ಯಾವ ಇನ್ಫಾರ್ಮೇಶನ್ ಇಲ್ಲ, ಇದುವರೆಗೆ ಯಾವ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಅದಕ್ಕೆ ನಾವು ಕಾಯ್ತಾ ಇದ್ವಿ. ಬಟ್ ನಾನು ಈಗ ಹಳ್ಳಿ ಕಡೆ ಟೂರ್ ಇದ್ದಿರೋದ್ರಿಂದ, ಹಳ್ಳಿ ಕಡೆ ಬಂದಿರೋದ್ರಿಂದ ನಾನು ಈಗ ಆ ಕಡೆ ಪೊಲೀಸ್ ಸ್ಟೇಷನ್ ಕಡೆ ಹೋಗ್ಲಿಕ್ಕೆ ಆಗಿಲ್ಲ. ನಾಳೆ ಬೆಳಿಗ್ಗೆ ಅದ್ರ ಬಗ್ಗೆ ವಿಚಾರಿಸೋಣ ಅಂತ ಇದ್ವಿ. ಈಗ ಸಹಜವಾಗಿ ಒಂದೊಂದು ಕ್ಷೇತ್ರಗಳಲ್ಲಿ 1-2-3 ಜನ ಪೈಪೋಟಿ ಅಂತೂ ಇದ್ದೇ ಇರುತ್ತೆ. ನಿಮ್ ಕ್ಷೇತ್ರದಲ್ಲೂ ಆ ರೀತಿಯಾಗಿ ಏನಾದ್ರು ಇದೆಯಾ? ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಏನಾದ್ರು ಘರ್ಷಣೆ ನಡೆದಿರುವಂತದ್ದು ಏನಾದ್ರು ಆಗಿದ್ಯಾ? ಇದುವರೆಗೆ ಏನು ನಡೆದಿಲ್ಲ, ನಡಿಬಾರ್ದು ಅನ್ನೋ ದೃಷ್ಟಿ ನಮ್ದು. ಆಕಾಂಕ್ಷಿ ಒಟ್ನಲ್ಲಿ ಯಾರ ಮೇಲೂ ಅನುಮಾನ ಅಂತೂ ಇಲ್ಲ ನಿಮ್ಗೆ? ಇಲ್ಲ, ಆತರ ಇಲ್ಲ. ಅದಕ್ಕೆ ಯಾಕಂದ್ರೆ ಆ ಹುಡುಗನ್ನೇ ಕೇಳಿ ಮಾಡಿದ್ರೆ ಒಳ್ಳೇದು ಅಂತ ನನ್ನ ದೃಷ್ಟಿ. ಯಾವ ರೀತಿಯ ಒಂದು ಆಪಾದನೆ ಯಾರ ಮೇಲೆ ಮಾಡ್ಲಿಕ್ಕೂ ನನ್ಗೆ ಇಷ್ಟ ಇಲ್ಲ. ಅವನ್ನ ಕೇಳಿ ನಾವು ವಿಚಾರಣೆ ಮಾಡಿ ನಾವು ಪೊಲೀಸರ ಹತ್ರ ಇನ್ಫಾರ್ಮೇಶನ್ ತಗೊಂಡದ್ದು ಬೆಟರ್ ವೇ ಅಂತ ನಮ್ಮ ಪಕ್ಷಕ್ಕೆ. ಈ ವಿಚಾರ ಗೊತ್ತಾದ್ಮೇಲೆ ನಿಮ್ ತಂದೆಯವರು ಏನ್ ಹೇಳಿದ್ರು? ಅವರೆಲ್ಲ ಇದೆಲ್ಲ ಹಳೆ ಹೋರಾಟದಿಂದ ಬಂದ ಹುಲಿಗಳು, ಅವ್ರಿಗೆ ಇವೆಲ್ಲ ಸಣ್ಣ ಪುಟ್ಟದ್ದು ಅಷ್ಟು ಈ ತರ ಬೆದರಿಕೆಗಳನ್ನ ಜಾಸ್ತಿ ನೋಡ್ಬಿಟ್ಟಿದ್ದಾರೆ ಆಗ್ಲೇ. ಕಲ್ಲು ತೂರಾಟ ಅದು ಎಲ್ಲ ಅನುಭವಿಸಿದಂತ ವ್ಯಕ್ತಿಗೆ ಇದೆಲ್ಲ ಸಣ್ಣ ಪುಟ್ಟ ಅನ್ಸುತ್ತೆ. ಬಟ್ ಯಾಕಂದ್ರೆ ನಾವು ಹೆಣ್ಮಕ್ಳಾಗಿರೋದ್ರಿಂದ ನಾವು ನಾನು ಯಾಕಂದ್ರೆ ತುಂಬಾ ಹಳ್ಳಿ ಕಡೆ ಓಡಾಡ್ತಾ ಇರ್ತೀನಿ. ನನ್ ಜೊತೆಗಿರೋರೆಲ್ಲ ಹೆಣ್ಮಕ್ಳೇ ಇರೋದ್ರಿಂದ ನಾನು ನನ್ನ ಸೇಫ್ಟಿ ಅಲ್ದೇನೆ ನನ್ನ ಜೊತೆಗೆ ಓಡಾಡೋರ ಸೇಫ್ಟಿನೂ ನಾನು ಜವಾಬ್ದಾರಿ ಹಾಕಿರ್ತೀನಿ. ಅದ್ರ ಬಗ್ಗೆ ಸ್ವಲ್ಪ ನಾನು ಕಾಳಜಿ ವಹಿಸ್ಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಇಷ್ಟೋ ತನಕ ನ್ಯೂಸ್ 18 ಜೊತೆ ಜಾಯ್ನ್ ಆಗಿ ಮಾತನಾಡಿದಕ್ಕೆ. ಟೇಕ್ ಕೇರ್. ಡಾಕ್ಟರ್ ರಾಜನಂದಿನಿ ಅವರ ಸ್ಪಷ್ಟನೆಯನ್ನ ಗಮನಿಸಿದ್ರೆ ಅವರಂತೂ ಯಾರ ಮೇಲೂ ಕೂಡ ಅನುಮಾನ ಅಂತೂ ವ್ಯಕ್ತಪಡಿಸ್ತಾ ಇಲ್ಲ. ತನಿಖೆ ಆಗ್ಲಿ, ತನಿಖೆ ನಂತರನೇ ತಿಳಿದು ಬರಲಿ ಅಂತ ಹೇಳ್ತಾ ಇದ್ದಾರೆ. ನ್ಯೂಸ್ 18 ಕನ್ನಡ ಪ್ರತಿದಿನನೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನಿಮಗೊಂದು ಪ್ರಶ್ನೆಯನ್ನ ಕೇಳ್ತಾನೆ ಇದ್ವಿ. ಯೂಟ್ಯೂಬ್ನಲ್ಲಿ PSI ಅಕ್ರಮದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ರಕ್ಷಣೆ ಆಗ್ತಾ ಇದೆಯಾ ಅಂತ ಇವತ್ತು ಪ್ರಶ್ನೆಯನ್ನ ಕೇಳಿದ್ವಿ. ಅದಕ್ಕೆ ಹೌದು ಅಂತ 94% ಅಷ್ಟು ಜನ ಹೇಳಿದ್ರೆ, ಇಲ್ಲ ಅಂತ 6% ಅಷ್ಟು ಜನ ಹೇಳಿದ್ದಾರೆ. ಇದು ಇವತ್ತಿನ ಮಹಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಹೇರ್ ಸಫಾ ಮೊದಲ ದಿನದಿಂದಲೇ